ಕೋಮುವಾದ ಸಮಾಜವನ್ನ ವಿಭಜನೆ ಮಾಡುತ್ತದೆ, ಸಮಾಜವನ್ನ ಹೊಡೆಯುತ್ತದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಮುಸಲ್ಮಾನರು ಎಂದರೆ ಕೆಟ್ಟ ಅಭಿಪ್ರಾಯವನ್ನ ಬಿಜೆಪಿಯವರು ಇಟ್ಟುಕೊಂಡಿದ್ದಾರೆ. ಬಿಜೆಪಿ ನಾಯಕರ ಹೇಳಿಕೆಗಳನ್ನ ನೋಡಿದ್ರೆ ತರ್ಕ, ನ್ಯಾಯ, ಮಾನವೀಯತೆ, ಮನುಷ್ಯತ್ವ ಯಾವುದೂ ಇಲ್ಲ. ವಿಷ, ಕೊಳುಕು ತುಂಬಿದ ಮನಸ್ಸು ಹುಡುಕಿದ್ರು. ಪ್ರಚೋದನೆ ನೀಡುವ ಕೆಲಸ ಸಂಘ ಪರಿಹಾರದವರು ಮಾಡ್ತಾ ಇದ್ದಾರೆ. ಎಲ್ಲಾ ಸರಿ ಮಾಡಲು ಸಾಧ್ಯವಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಇದೇ ರೀತಿ ಆದರೆ ಯಾರು ಅಲ್ಲಿಗೆ ಹೋಗ್ತಾರೆ? ವ್ಯಾಪಾರ ವಹಿವಾಟು ನಡೆಯುತ್ತದೆ ಎಂದು ಹೇಳಿದರು. ಅದು ಈಗ ಅದನ್ನು ಆಗೋದಕ್ಕೆ ಈಗೆಲ್ಲ ವ್ಯವಸ್ಥೆಗಳು ನಡೀತಾ ಇದೆ. ಅದಕ್ಕೆ ಒಂದು ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ನಾವು ಅಲ್ಲಿ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಇದು ಸಮಾಜವನ್ನು ಒಡೆಯತಕ್ಕ ವಿಭಜನೆ ಮಾಡುವಂಥ ಕೆಲಸಗಳು, ಕೋಮುವಾದ ಸಮಾಜವನ್ನು ವಿಭಜನೆ ಮಾಡುವಂಥದ್ದು, ಸಮಾಜಗಳನ್ನು ಒಡೆಯತಕ್ಕಂಥದ್ದಕ್ಕೆ ಈ ಕೋಮುವಾದ ಇದೆ. ಈ ಕೋಮುವಾದದ ವಿರುದ್ಧ ಒಂದು ಕಡೆ ಕಾನೂನಾತ್ಮಕ ಹೋರಾಟ, ಇನ್ನೊಂದು ಕಡೆ ನಮ್ಮ ಸಾಮಾಜಿಕವಾದಂಥ ಒಂದು ಹೋರಾಟ, ಎರಡು ರೀತಿಯಾಗಿ ಕೂಡ ಮಾಡಬೇಕಾಗ್ತದೆ. ನೋಡಿ, ಅದರದ್ದೆಲ್ಲ ಆಮೇಲೆ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಈಗ ಇವತ್ತು ಅವ್ರ ಅಂತ್ಯಕ್ರಿಯೆ ಇದೆ, ಅದು ಮುಂದೆ ಏನು ಮಾಡಬೇಕು ಆಮೇಲೆ ಹೇಳಿ. ಸರ್, ದಕ್ಷಿಣ ಕನ್ನಡದಲ್ಲಿ ಪದೇ ಪದೇ ಈ ಥರ ಒಂದ್ರ ಮೇಲೆ ಒಂದು ಅಂದರೆ ಪ್ರತಿಕಾರದ ನಡೀತಾ ಇದೆ. ಇದನ್ನು ಪೊಲೀಸ್ ಫೇಲ್ಯೂರ್ ಆಗಿರೋ ನೋಡಿ, ಖಂಡಿತ ಇದು ಪೊಲೀಸ್ ಫೇಲ್ಯೂರ್ ಅಂತ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಈಗ ಎಲ್ಲೋ ಒಂದು ಕಡೆ ನೋಡಿ ಅವ್ರನ್ನ ಪ್ರತಿಯೊಂದು ಮನೆ ಹತ್ರನೂ ಪೊಲೀಸ್ ಇರೋಕ್ಕಾಗೋದಿಲ್ಲ. ಮಾಹಿತಿ ಸಂಗ್ರಹಣೆ ಮಾಡ್ತಾರೆ. ನಮಗೂ ಕೂಡ ಗೊತ್ತಿತ್ತು ಏನಾದರೂ ಒಂದು ಇನ್ಸಿಡೆಂಟ್ಸ್ ಆಗ್ತಕ್ಕಂಥದ್ದು ಅವಕಾಶ ಇದೆ. ಆ ವಾತಾವರಣ, ಮೊನ್ನೆ ಅವರು ಭಾಷಣಗಳು ಮಾಡಿದ್ದಾರೆ ಇಲ್ಲಿ ಮಂಗಳೂರಿನಲ್ಲಿ. ಅವರೊಂದು ರೀತಿ ಆ ಭಾಷಣದಲ್ಲಿ ಭಾಳ ಪ್ರಚೋದನಕಾರಿಯಾಗಿ ಕೂಡ ಕೆಲವರೆಲ್ಲ ಮಾತನಾಡಿದ್ದಾರೆ. ಅವ್ರ ಮೇಲೆ ಕೇಸಸ್ಗಳು ಕೂಡ ಬುಕ್ ಮಾಡಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದರೆ ಈ ಪ್ರಚೋದನೆಯ ಭಾಷಣಗಳು ಮತ್ತು ಉದ್ರೇಕವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಭಾಷಣಗಳು ಮಾಡ್ತಕ್ಕಂಥದ್ದು, ಇದೆಲ್ಲ ಇವತ್ತು ಈ ಸಂಘ ಪರಿವಾರದವರು ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ. ಸಂಘ ಪರಿವಾರದವರು ಇವತ್ತು ಹೆಚ್ಚಾಗಿ ಇಂಥ ಒಂದು ಇದರಲ್ಲಿ ಹೆಚ್ಚಾಗಿ ಅವ್ರು ಭಾಗಿಯಾಗ್ತಾರೆ. ನೋಡಿ, ಅಂತ್ಯ ಅಂತ ಹೇಳಿದ್ರೆ ನೋಡ್ರಿ, ಈಗ ನಿಮ್ಮ ಶಿವಮೊಗ್ಗದಲ್ಲೂ ಕೂಡ ಆಗಿದೆ ಇನ್ಸಿಡೆಂಟ್ಸ್, ಎಲ್ಲ ಕಡೆ ಇನ್ಸಿಡೆಂಟ್ಸ್ ಆಗ್ತದೆ. ಅಂತ್ಯ ಅಂತ ಹೇಳಿದ್ರೆ ಸಮಾಜ ಬದಲಾವಣೆ ಆಗುವವರೆಗೂ ಈ ಒಂದು ವೈಷಮ್ಯ, ವಿಷಭರಿತವಾದಂಥ ಏನು ನಮ್ಮಲ್ಲಿರುವಂಥ ಮನಸ್ಸುಗಳನ್ನು ಹೋಗಲಾಡಿಸುವವರೆಗೂ ಇವೆಲ್ಲ ಇದ್ದೇ ಇರ್ತದೆ. ಏನು ನೀವು ಪರಿಪೂರ್ಣವಾಗಿ ಎಲ್ಲ ಸರಿ ಮಾಡಿಬಿಡ್ತೀನಿ ಅಂತ ಹೇಳೋಕ್ಕಾಗ್ತದಾ? ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಹೋರಾಟ ಒಂದು ಕಡೆ ಕಾನೂನಾತ್ಮಕ, ಇನ್ನೊಂದು ಕಡೆ ನಾವು ಜನರ ತಿಳುವಳಿಕೆ, ಅವರಲ್ಲಿ ಅವ್ರ ಮನಸ್ಸು ಪರಿವರ್ತನೆ ಮಾಡ್ತಕ್ಕಂಥದ್ದು. ಮತ್ತು ಇಂಥದಕ್ಕೆಲ್ಲ ಕೈ ಹಾಕಿದ್ರೆ ನಾವು ಎಲ್ಲಿಗೆ ಹೋಗಬೇಕು? ಈಗ ದಕ್ಷಿಣ ಕನ್ನಡ ಜಿಲ್ಲೆ ಇದೇ ಥರ ಆಗ್ತಾಯಿದ್ರೆ ನಾಳೆ ಯಾರು ಹೋಗ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ? ಅಲ್ಲಿ ಯಾರಾದರೂ ಅಲ್ಲಿ ಬಂಡವಾಳ ಹಾಕೋದಕ್ಕೆ ಹೋಗ್ತಾರಾ? ಹೊಸ ಉದ್ದಿಮೆ ಮಾಡೋಕ್ಕೆ ಹೋಗ್ತಾರಾ? ಇದೆಲ್ಲ ಸಮಸ್ಯೆಗಳಿದೆ. ಸೊ ಇದು ಸುಲಭವಾಗಿ ಅಂತ್ಯ ಹಾಕ್ಕೊಡ್ಬೇಕು ಅಂತಲ್ಲ. ಈಗ ಮಣಿಪುರ ಎಷ್ಟು ತಿಂಗಳಿಂದ ಉರಿತಾ ಇದೆ, ಏನು ಮಾಡಿದ್ದಾರೆ ಅಲ್ಲಿ? ಸರ್, ಈ ಘಟನೆಗೆ ಸಂಬಂಧಪಟ್ಟಂತೆ ಶರಣ್ ಪಂಪಲನ್ನ ಒಂದು ಅರೆಸ್ಟ್ ಮಾಡೋದಕ್ಕೋಸ್ಕರ ಅಲ್ಲಿ ಯಾರು ಪಾಪನ ಏನು ಶರಣ್ ಪಂಪಲ್ ಅವ್ರನ್ನ ಅದಕ್ಕೆ ಬಂದ್ ಕರೆ ಕೊಟ್ಟಿದ್ದಾರೆ. ಅಂದರೆ ಮತ್ತೆ ಇದು ಮುಂದುವರೆದ ಭಾಗ ಇದೆ. ನೋಡಿ, ಅದೇ ಹೇಳಿದ್ನಲ್ಲ, ಪ್ರಚೋದನೆ ಮಾಡೋರು ಅವರಿಗೆ ಇದೆಲ್ಲ ಸ್ವಲ್ಪ ಅವ್ರಿಗೆ ಈ ಹಿಂದುತ್ವದ ಅಡಿಯಲ್ಲಿ ಅವ್ರಿಗೆ ರಕ್ಷಣೆ ಏನಂತ ಹೇಳಿದ್ರೆ, ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.